ಹಲೋ ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಸರ್ಕಾರದ ಕಡೆಯಿಂದ ಎಲ್ಲ ಒಂದು ಗೃಹಲಕ್ಷ್ಮಿ ಅಂದರೆ ಎಲ್ಲರಂಥ ಹೆಣ್ಣು ಮಕ್ಕಳಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ನಿಮಗೆ ಉಚಿತವಾಗಿ ನಾವು ಸ್ಕೂಟರ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಉಚಿತವಾಗಿ ಸ್ಕೂಟರ್ನ ನೀವು ಕೂಡ ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಜೊತೆಗೆ ಈ ಒಂದು ಸ್ಕೂಟರು ಬರೀ ಹ್ಯಾಂಡಿಕ್ಯಾಪ್ಟ್ ಇರೋಂಥ ಹೆಣ್ಣು ಮಕ್ಕಳಿಗೆ ಮಾತ್ರನಾ ಅಥವಾ ಎಲ್ಲರಿಗೂ ಕೂಡ ಸಿಗುತ್ತಾ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ರಾಜ್ಯದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಇಲ್ಲಿ ಉಚಿತವಾಗಿ ಸ್ಕೂಟರ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಇಲ್ಲಿ ಉಚಿತವಾಗಿ ಸ್ಕೂಟರ್ ಕೊಡುವಂಥದ್ದು. ಗಂಡು ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಸ್ಕೂಟರ್ನ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಸದ್ಯಕ್ಕೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇರೋದು ಇಷ್ಟೇ, ಹೆಣ್ಣು ಮಕ್ಕಳಿಗೆ ಮಾತ್ರ ನಾವು ರಾಜ್ಯದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ನಾವು ಉಚಿತವಾಗಿ ಸ್ಕೂಟರ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಉಚಿತವಾಗಿ ಸ್ಕೂಟರ್ನ ನೀವು ಅನ್ಕೋಬೋದು ಹ್ಯಾಂಡಿಕ್ಯಾಪ್ಟ್ ಇರ್ತಲ್ಲ ಅಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡ್ತಾ ಇದ್ದಾರಾ ಅಥವಾ ಎಲ್ಲ ಒಂದು ಹೆಣ್ಣು ಮಕ್ಕಳಿಗೂ ಕೊಡ್ತಾ ಇದ್ದಾರಾ ಅಂತ ಹೇಳಿ ನಿಮಗೆ ಕೂಡ ಒಂದು ಡೌಟ್ ಕೂಡ ಬರ್ಬೋದು. ಆ ಒಂದು ಡೌಟ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಏನಪ್ಪ ಅಂತಂದರೆ ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಇಲ್ಲಿ ಸ್ಕೂಟರ್ ಕೊಡಬೇಕು ಅನ್ನೋದಲ್ಲ, ಎಲ್ಲ ಒಂದು ಹೆಣ್ಣು ಮಕ್ಕಳಿಗೆ, ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಒಂದು ಉಚಿತವಾಗಿ ಸ್ಕೂಟರ್ನ ಪಡ್ಕೋಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಬೇರೆ ಯೋಜನೆಗಳೆಲ್ಲ ಏನಾಗ್ತಿತ್ತು ಅಂದರೆ ಮನೆಯಲ್ಲಿರುವಂಥ ಸದಸ್ಯರೆಲ್ಲರಲ್ಲಿ ಕೂಡ ಒಬ್ಬರಿಗೆ ಮಾತ್ರ ಒಂದು ಅವಕಾಶವನ್ನು ಕೊಡ್ತಾಯಿದ್ರು. ಆದರೆ ಈ ಒಂದು ಯೋಜನೆಯಲ್ಲಿ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ರು ಅವರು ಕೂಡ ಉಚಿತವಾಗಿ ಸ್ಕೂಟರ್ನ ಪಡ್ಕೋಬೋದು, ಅಥವಾ 3 ಜನ ಹೆಣ್ಣು ಮಕ್ಕಳಿದ್ರು ಕೂಡ ಅವರು ಕೂಡ ಉಚಿತವಾಗಿ ಸ್ಕೂಟರ್ನ ಪಡ್ಕೋಬೋದು. ಸೊ ಇಲ್ಲಿ ಒಂದು ಮನೇಲಿ ಒಬ್ಬರು ಮಾತ್ರ ಉಚಿತವಾಗಿ ಸ್ಕೂಟರ್ನ ಪಡ್ಕೋಬೇಕು ಅಂಥೇಳಿ ಯಾವುದೇ ರೀತಿಯ ಒಂದು ರೂಲ್ಸನ್ನು ಇಟ್ಟಿಲ್ಲ. ಸೊ ಒಂದು ಮನೇಲಿ ಒಂದು 2 ಅಥವಾ 3 ಜನ ಹೆಣ್ಣು ಮಕ್ಕಳಿದ್ದರೂ ಕೂಡ ಅವರು ಕೂಡ ಉಚಿತವಾಗಿ ಸ್ಕೂಟರ್ನ ಪಡ್ಕೋಬೋದು ಅಂತ ಇಲ್ಲಿ ಸ್ಪಷ್ಟವಾಗಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಗೆ ಉಚಿತವಾಗಿ ಸ್ಕೂಟರ್ನ ಪಡ್ಕೋಬೇಕು ಅಂತಂದರೆ ಈ ಒಂದು ಯೋಜನೆಗೆ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಮೊದಲನೇದಾಗಿ ನೋಡೋದಾದರೆ, ಬೇರೆ ಯೋಜನೆಗಳಿಗೆಲ್ಲ ನೀವು ಅಪ್ಲೈ ಮಾಡಬೇಕು ಅಂದರೆ ಸರ್ಕಾರದಿಂದ ಬರುವಂಥ ಯೋಜನೆಗಳಿಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಅಥವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ಅಥವಾ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಅಥವಾ ಅಲ್ಲೂ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಆದರೆ ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿಯನ್ನು ಹಾಕಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ. ಈ ಯೋಜನೆಗಳಿಗೆಲ್ಲ ಅರ್ಜಿಯನ್ನು ಹಾಕ್ಕೊಡ್ತಾರಲ್ಲ, ಸೊ ಅಂಥ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ನಾವು ಈ ಥರ ಉಚಿತವಾಗಿ ಸ್ಕೂಟರ್ನ ಪಡ್ಕೊಳ್ಳೋದಕ್ಕೆ ಯೋಜನೆಯ ಅರ್ಜಿಯನ್ನು ಹಾಕಬೇಕು ಅಂದರೆ ಅವರು ಅರ್ಜಿಯನ್ನು ಹಾಕ್ಕೊಡ್ತಾರೆ. ಸೊ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿಯನ್ನು ಹಾಕಬೇಕು ಅಂದರೆ, ಈಗ ಆಲ್ರೆಡಿ ನೀವು ತಮ್ಮನೇನಲ್ಲಿ ಮೊದಲನೇದಾಗಿ ನೋಡಿರ್ತೀರ, ಬಹುಮುಖ್ಯವಾಗಿ ರೇಷನ್ ಕಾರ್ಡ್. ಇಲ್ಲಿ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಮಾತ್ರ ಇಲ್ಲಿ ಆದಷ್ಟು ಬೇಗ ಇಲ್ಲಿ ಉಚಿತವಾಗಿ ಸ್ಕೂಟರ್ ಪಡ್ಕೋಬೋದು. ಸೊ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅಂತ ಹೇಳಿ ಮೊದಲನೇದಾಗಿ ನೋಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗತ್ತೆ. ಸೊ ಅದಾದ ಬಳಿಕ ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ. ಮೂರನೇದು ಬಂದುಬಿಟ್ಟು ನಿಮ್ಮ ಒಂದು ಇತ್ತೀಚೆಗೆ ತೆಗೆಸಿರ್ತಿರಲ್ಲ ಒಂದು ಭಾವಚಿತ್ರ ಅಂದರೆ ಪಾಸ್ಪೋರ್ಟ್ ಫೋಟೋ ಇರುತ್ತಲ್ಲ, ಆ ಒಂದು 2 ಫೋಟೋಗಳು ಕೂಡ ಇಲ್ಲಿ ಬೇಕಾಗತ್ತೆ. 4ನೇದು ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಆ ಒಂದು ಲಿಂಕ್ ಆಗಿರುವಂಥ ಫೋನ್ ನಂಬರ್ ಕೂಡ ಇಲ್ಲಿ ಬೇಕಾಗತ್ತೆ. 5ನೇದು ಬಂದುಬಿಟ್ಟು ನಿಮ್ಮ ಪಾಸ್ಬುಕ್ ಇರುತ್ತಲ್ಲ, ಪಾಸ್ಬುಕ್ಕಿಂದ ಫ್ರಂಟ್ ಪೇಜ್ ಜೆರಾಕ್ಸ್ ಕಾಪಿ ಕೂಡ ಇಲ್ಲಿ ಬೇಕಾಗತ್ತೆ. 5ನೇದು ಬಂದುಬಿಟ್ಟು ನಿಮ್ಮ ವಾಸಸ್ಥಳ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ. ಯಾಕೆಂದರೆ ಈಗ ನೀವು ಹೋಗ್ಬಿಟ್ಟು ಸುಮ್ಮನೆ ಅರ್ಜಿಯನ್ನು ಹಾಕ್ಬಿಟ್ಟಿರ್ತೀರ, ಅದಾದಮೇಲೆ ಸ್ಕೂಟರ್ ತೊಗೊಂಡು ಎಲ್ಲಿ ಬೇಕೋ ಅಲ್ಲಿ ಹೋಗ್ಬಿಟ್ಟಿರ್ತೀರ. ಅಂದರೆ ಈ ಒಂದು ರಾಜ್ಯದಲ್ಲಿ ಹೌದು ಅಲ್ವಾ ಅನ್ನೋದು ಕೂಡ ಇಲ್ಲಿ ಬೇಕಾಗುತ್ತೆ. ಯಾಕಂದರೆ ಬೇರೆ ರಾಜ್ಯದಿಂದ ಬಂದುಬಿಟ್ಟು ಕೂಡ ಇಲ್ಲಿ ಕೂಡ ವಾಸ ಮಾಡ್ತಾ ಇರ್ತಾರಲ್ವ, ಸೊ ಹಾಗಾಗಿಬಿಟ್ಟು ಅವರ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಿಮ್ಮ ಒಂದು ಉದ್ಯೋಗ ಮಾಡ್ತಾ ಇರ್ತಾರಲ್ಲ, ಸೊ ಉದ್ಯೋಗ ದೃಢೀಕರಣ ಪತ್ರ ಕೂಡ ಇಲ್ಲಿ ಬೇಕಾಗ್ತಾರೆ. ಯಾಕಪ್ಪ ಈ ಒಂದು ಉದ್ಯೋಗ ದೃಢೀಕರಣ ಪತ್ರ ಕೇಳ್ತಾ ಇದ್ದಾರೆ ಅಂದರೆ, ಇದನ್ನು ಬಂದುಬಿಟ್ಟು ಈ ಉಚಿತವಾಗಿ ಸ್ಕೂಟರ್ ಬಂದುಬಿಟ್ಟು ಹೌಸ್ ವೈಫ್ಗಳಿಗೆ ಅಲ್ಲ ಅಂತ ಹೇಳಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈ ಒಂದು ಯೋಜನೆ ಬಂದಿರೋವಂಥದ್ದು ಬಹುಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಲಿ ಅಂಥೇಳಿ. ಅಂದರೆ ಈಗ ಹೆಣ್ಣು ಮಕ್ಕಳು ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಗಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಅವರೇ ಅಂದರೆ ಸ್ವಂತವಾಗಿ ಬೀದಿ ಸೈಡಲ್ಲಿ ವ್ಯಾಪಾರ ಕೂಡ ಮಾಡ್ತಾ ಇರ್ತಾರೆ, ಹೂವನ್ನು ಮಾರ್ತಾ ಇರ್ತಾರೆ ಅಥವಾ ಪೇಪರನ್ನು ಹಾಕ್ತಾ
ಮಾರ್ತಾ ಇರ್ತಾರೆ, ಅಥವಾ ಸಿಟಿಗಳಲ್ಲೇ ಹಾಲು ಕೂಡ ಮಾರ್ತಾ ಇರ್ತಾರೆ. ಸೊ ಅಂತಹ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಉಚಿತವಾಗಿ ಸ್ಕೂಟರ್ನ ತೊಗೊಬಂದಿರುವಂಥದ್ದು. ಹಾಗಾಗಿಬಿಟ್ಟು ಈ ಒಂದು ಉಚಿತವಾಗಿ ಸ್ಕೂಟರ್ ಉಪಯೋಗ ಆಗೋಂಥದ್ದು ಅಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ, ಅಂದರೆ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಮಾತ್ರ, ಗಾರ್ಮೆಂಟ್ಸ್ಗೆ ಹೋಗ್ತಾ ಇರ್ತಾರಲ್ಲ ಅಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ, ಇಲ್ಲಿ ಹೌಸ್ ವೈಫ್ಗಳಿಗೆ ಅಲ್ಲ ಅಂತೇಳಿ ಮೊದಲನೇದಾಗಿ ಸ್ಪಷ್ಟನೆ ಆಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಈ ಒಂದು ಯೋಜನೆ ಕೊಡ್ತಾ ಇರೋವಂಥದ್ದು, ಅಂದರೆ ಈ ಒಂದು ಯೋಜನೆ ಲಾಂಚ್ ಆಗಿರೋವಂಥದ್ದು ಸರ್ಕಾರದ ವತಿಯಿಂದ ಇಲ್ಲಿ BBMP ಕಡೆಯಿಂದ ಕೊಡ್ತಾ ಇರೋವಂಥ ಈ ಒಂದು ಉಚಿತವಾಗಿ ಸ್ಕೂಟರ್ ಅಂತಲೇ ಹೇಳ್ಬೋದು. ಇದಕ್ಕೆ ಸರ್ಕಾರದಿಂದ ಕೊಡ್ತಾ ಇರೋವಂಥದ್ದಲ್ಲ, ಇದು BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಇಲ್ಲಿ ಸಿಗ್ತಾ ಇರೋವಂಥ ಯೋಜನೆ ಅಂತಲೇ ಹೇಳ್ಬೋದು. ಇದು ಬೇರೆ ಯಾವ ಒಂದು ಊರುಗಳಲ್ಲೋ ಅಥವಾ ಜಿಲ್ಲೆಗಳಲ್ಲೋ ತಾಲೂಕುಗಳಲ್ಲೋ ಇರುವಂಥ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇಲ್ಲ. ಈ ಒಂದು ಯೋಜನೆ ಅಪ್ಲೈ ಆಗುವಂಥದ್ದು ಬರೀ ಬೆಂಗಳೂರಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಇಲ್ಲಿ ಸ್ಪಷ್ಟವಾಗಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆ ಅನುಕೂಲವನ್ನು ನೀವು ಪಡ್ಕೋಬೇಕು ಅಂದರೆ ಆದಷ್ಟು ಬೇಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ. ಇದಕ್ಕೆ ಕೊನೆಯ ದಿನಾಂಕ ಅಂತೇಳಿ ಯಾವುದೇ ರೀತಿಯ ಒಂದು ಮೆನ್ಷನನ್ನು ಮಾಡಿಲ್ಲ. ಸೊ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಎಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ಯೋಜನೆ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು, ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ, ಇಲ್ಲಿ ಯಾವ ಒಂದು ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇದೆ, ಹ್ಯಾಂಡಿಕ್ಯಾಪ್ಟ್ ಇರುವಂಥ ಮಕ್ಕಳಿಗೆ ಅಥವಾ ಮಾಮೂಲಿಯಾಗಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಗ್ತಾ ಇದೆಯಾ, ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೂಡ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್